ಬಂದ್ರಪ್ಪ ಬರ್ರಿ 50,000 ರೂಪಾಯಿ ಕ್ವಶನ್. ಹೌದ್ರಿ, 10th ಪಾಸ್ ಆದ್ರೆ ಸಾಕು, ನೀವು ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ ಬರೀಬಹುದು. ತಿಂಗಳ 50,000 ರೂಪಾಯಿ ಎಣಿಸ್ತೀರಿ. ಕ್ವಶನ್ ಏನಿದೆ, ದಶಮಾಂಶ ಮೇಲಿದೆ. ಇಲ್ಲಿ ಎಲ್ಲಾ ವ್ಯಾಲ್ಯೂ ಏನಿದೆ ಅಲ್ಲ, ಕ್ವಶನ್ ಅಲ್ಲೂ ಆಪ್ಷನ್ ಅಲ್ಲೂ ಸೇಮ್ ಇದೆ. ಆದ್ರೆ ಪಾಯಿಂಟ್ ನೋಡಿ, ಇಲ್ಲಿ 1 ಪ್ಲೇಸಿಗೆ ಇಟ್ಟಿದ್ದಾನೆ, ಇಲ್ಲಿ 2 ಪ್ಲೇಸಿಗೆ ಇಟ್ಟಿದ್ದಾನೆ, ಇಲ್ಲಿ 4 ಪ್ಲೇಸಿಗೆ ಇಟ್ಟಿದ್ದಾನೆ, ಇಲ್ಲಿ 3 ಪ್ಲೇಸಿಗೆ ಪಾಯಿಂಟ್ ಇಟ್ಟಿದ್ದಾನೆ, ಇಲ್ಲಿ 4 ಪ್ಲೇಸಿಗೆ ಪಾಯಿಂಟ್ ಇಟ್ಟಿದ್ದಾನೆ. ಹೀಗೆ ಆ ಪಾಯಿಂಟ್ ಎಲ್ಲಿ ಅಡ್ಜಸ್ಟ್ ಮಾಡಬೇಕು ಅನ್ನೋದು ಕೇಳಿದಾನೆ. ಇಲ್ಲಿ ನಾನು ನಿಮಗೆ ಟ್ರಿಕ್ ಹೇಳ್ಕೊಡ್ತೀನಿ, ಬನ್ನಿ. ಇಲ್ಲಿ ಫಸ್ಟ್ ಪ್ಲೇಸಿಗೆ ಪಾಯಿಂಟ್ ಇದೆ, ಇಲ್ಲಿ ಫಸ್ಟ್ ಪ್ಲೇಸಿಗೆ ಪಾಯಿಂಟ್ ಇದೆ, ಇಲ್ಲಿ 4th ಪ್ಲೇಸಿಗೆ ಪಾಯಿಂಟ್ ಇದೆ. ಹಾಗಾದ್ರೆ 1 1 4 ಟೋಟಲ್ ಎಷ್ಟಾಗುತ್ತೆ? 6. ಅಂದ್ರೆ ಬಲಗಡೆಯಿಂದ 6 ಪ್ಲೇಸಿಗೆ ನಮಗೆ ಪಾಯಿಂಟ್ ಬರಬೇಕು. ಈ 4 ಆಪ್ಷನ್ದಲ್ಲಿ ಯಾವುದು 6 ಪ್ಲೇಸಿಗೆ ಪಾಯಿಂಟ್ ಬರುತ್ತೆ ಅದೇ ಆನ್ಸರ್. ಇದು 2 ಪ್ಲೇಸಿಗೆ, ಇದು 1 ಪ್ಲೇಸಿಗೆ, ಇದು 2 ಪ್ಲೇಸಿಗೆ, 2 1 5. ಇದು ಆಗೋದಿಲ್ಲ. ಇಲ್ಲಿ ನೋಡೋಣ, ಇದು 3 ಪ್ಲೇಸಿಗೆ, ಇದು ಇಲ್ಲ, ಇಲ್ಲಿ ಇದು 3 ಪ್ಲೇಸಿಗೆ. ಸೊ 3 3 6 ಇದೇ ಸರಿಯಾದ ಉತ್ತರ ಆಗತ್ತೆ. ಸರ್ ಇದನ್ನು ಹೇಳ್ಬಿಟ್ರಲ್ಲ, ಇದನ್ನ ನೋಡೋಣ. ಇದು 4 ಪ್ಲೇಸಿಗೆ, ಇದು 2 ಪ್ಲೇಸಿಗೆ, ಇದು 2 ಪ್ಲೇಸಿಗೆ, 4 4 8 ಆಗ್ಬಿಡುತ್ತೆ. ಇದು ರಾಂಗ್ ಆಗುತ್ತೆ. ಇದನ್ನು ನೋಡ್ಕೊಂಬೇಡ. 4 ಪ್ಲೇಸಿಗೆ, 2 ಪ್ಲೇಸಿಗೆ, 3 ಪ್ಲೇಸಿಗೆ, 4 2 6 ಟೋಟಲ್ 9. ಇದು ತಪ್ಪು. ಓಕೆ, ಮುಂದಿನ ವಿಡಿಯೋಸ್ದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನಾವು ನೋಡೋಣ. ಥ್ಯಾಂಕ್ ಯು.